ವೀಕ್ಷಕರೇ, ಮನೆ ಮದ್ದಿಂದ ಪೈಲ್ಸ್ನ ಯಾವ ಥರ ಟ್ರೀಟ್ಮೆಂಟ್ ಮಾಡ್ಕೋಬಹುದು ಅನ್ನೋದು ಅತಿ ಸಾಮಾನ್ಯವಾಗಿ ಕೇಳುವ ಪ್ರಶ್ನೆ. ಬಟ್ ನಾನು ನೋಡ್ತಾ ಇದ್ದಾಗೆ ಎಲ್ಲರಿಗೂ ಆನ್ಸರ್ ಗೊತ್ತಿದೆ, ನಂಗೆ ಬಿಟ್ಟು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ನಮ್ಮ ಹತ್ರ ಪೇಷಂಟ್ಸ್ ಬರೋ ಅಷ್ಟೊತ್ತಿಗೆ ಅವ್ರು ಬಂದು, ಸರ್ ನಂದು ಹೀಟ್ ಬಾಡಿ, ಅದರಿಂದ ನಂಗೆ ಅವಾಗ ರಕ್ತ ಬೀಳುತ್ತೆ, ಒಂದು 3 ವರ್ಷದಿಂದ 4 ವರ್ಷದಿಂದ ಈ ಥರ ಇದೆ. ಅವಾಗ ಏನು ಮಾಡ್ತೀನಿ, ತಂಪು ಮಾಡ್ಕೊಂಡ್ಬಿಡ್ತೀನಿ, ಕೂಲ್ ಮಾಡ್ಕೊಂಡ್ಬಿಡ್ತೀನಿ. ಹೇಗೆ ಮಾಡ್ತೀಯಾ ಅಂತ ಕೇಳಿದ್ರೆ, ಏನಿಲ್ಲ, ದಿನಾ ಬೆಳಗ್ಗೆ ಒಂದು ಎಳ್ನೀರು ಕುಡಿತೀನಿ, ಮಧ್ಯಾಹ್ನ ಒಂದು ಮಜ್ಜಿಗೆ ಕುಡಿತೀನಿ, ಆಮೇಲೆ ರಾತ್ರಿ ಮಲ್ಕೊಳ್ಳೋವಾಗ ಒಂದು ಬಾಳೆಹಣ್ಣು ತಿನ್ಬಿಡ್ತೀನಿ, ರಾಗಿ ಮುದ್ದೆ ನಿಲ್ಲಿಸ್ಬಿಟ್ಟಿದ್ದೀನಿ, ಚಿಕನ್ ತಿನ್ನೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಈ ಥರ ಎಲ್ಲ ಹೇಳ್ತಾರೆ. ಅದರಲ್ಲಿ ಎಷ್ಟು ನಿಜ ಎಷ್ಟು ನಿಜ ಅಲ್ಲ ಅನ್ನೋದನ್ನು ನಾವು ಮೆಡಿಕಲ್ ಆಗಿ ಪರಿಶೀಲನೆ ಮಾಡೋಣ, ಒಂದು ಆಗಿ. ಅಂದರೆ ನಮಗೆ ನಮ್ಮ ಪುಸ್ತಕಗಳಲ್ಲಾಗಲಿ ನಾವು ಓದಿರೋದ್ರಲ್ಲಾಗಲಿ ಈ ಬಾಡಿ ಹೀಟ್ ಅನ್ನೋ ಕಾನ್ಸೆಪ್ಟು ಇಲ್ಲ. ಅದರಲ್ಲೇ ಅದಕ್ಕೆ ನಮಗೆ ಅದ್ರ ಬಗ್ಗೆ ನಾವು ಹೌದು ಸರಿ ನೀವು ಮಾಡ್ತಾರೋ ಅಂತ ಹೇಳಬೇಕಾ ಇಲ್ಲ ಬೇಡವಾ ಅಂತ ಹೇಳೋದಕ್ಕೂ ನಮಗೆ ಆನ್ಸರ್ ಗೊತ್ತಿಲ್ಲ. ಅದರ ಬಗ್ಗೆ ನಾನು ಯೋಚನೆ ಮಾಡಿ 30 ವರ್ಷದಿಂದ ನಾನು ಇದೇ ಡಿಪಾರ್ಟ್ಮೆಂಟ್ ಇದ್ದು ಸಾವಿರಾರು ಪೇಷಂಟ್ಗಳು ನೋಡಿರೋದ್ರಿಂದ ನನಗೊಂದು ಐಡಿಯಾ ಬಂತು, ಏನಿರಬಹುದು ಹೀಟ್ ಬಾಡಿ ಅಂತ. ಅಂದರೆ ಆ ಥರದವ್ರಿಗೆಲ್ಲ ಕೆಲವರಿಗೆ ಹೀಟ್ ಬಾಡಿ ಅಂದರೆ ಏನು ಅಂದರೆ, ಅವರು ಮೂತ್ರ ಪಾಸ್ ಮಾಡುವಾಗ ಸ್ವಲ್ಪ ಉರಿ ಆಗುತ್ತೆ, ಕಣ್ಣುಗಳೆಲ್ಲ ಸ್ವಲ್ಪ ಕೆಂಪಾಗುತ್ತೆ, ಬಾಡಿ ಎಲ್ಲ ಒಂಥರ ಹೀಟ್ ಅನಿಸುತ್ತೆ, ಮೋಷನ್ ಪಾಸ್ ಮಾಡೋದಾಗಲ್ಲ ಸ್ವಲ್ಪ ಉರಿ ಆಗುತ್ತೆ, ಅದನ್ನು ಹೀಟ್ ಬಾಡಿ ಅಂತಾರೆ ಅಂತ. ಸೊ ಅದನ್ನು ನಮ್ಮ ಮೆಡಿಕಲ್ ಇದರಲ್ಲಿ ಅರ್ಥ ಮಾಡಿಕೊಂಡ್ರೆ, ನಾವು ತಿನ್ನೋ ಆಹಾರ ಪದಾರ್ಥಗಳಲ್ಲಿ ತಿಂದೆಲ್ಲ ಆದಮೇಲೆ, ಡೈಜೆಷನ್ ಎಲ್ಲ ಆದಮೇಲೆ ಲಿವರ್ಗೆ ಹೋಗಿ ಅದೆಲ್ಲ ಮೆಟಬಾಲೈಟ್ ಅಂತ ಆಗುತ್ತೆ. ಅಂದರೆ ಎಲ್ಲ ಬೇರೆ ಥರ ಕನ್ವರ್ಟ್ ಮಾಡ್ಕೊಳ್ಳುತ್ತೆ, ಬಾಡಿ ಯಾವ ಥರ ಬೇಕೋ ಅದಕ್ಕೆ ಕನ್ವರ್ಟ್ ಮಾಡಿಕೊಂಡು ಉಳಿದಿದ್ದನ್ನು ಅದು ಯೂರಿನಲ್ಲಿ ಎಕ್ಸ್ಕ್ರೀಟ್ ಮಾಡುತ್ತೆ, ಎಲ್ಲ ಮೋಷನಲ್ಲಿ ಎಕ್ಸ್ಕ್ರೀಟ್ ಆಗೋಗುತ್ತೆ ಉಳಿದಿರೋದು. ಆ ಉಳಿದಿರೋ ಪದಾರ್ಥಗಳಲ್ಲಿ ಕೆಲವು ಆ್ಯಸಿಡ್ಸ್ ಇರುತ್ತೆ, ಅದನ್ನು ಯೂರಿಕ್ ಆ್ಯಸಿಡ್ ಅಂತೀವಿ, ಆಕ್ಸಾಲಿಕ್ ಆ್ಯಸಿಡ್ ಅಂತೀವಿ, ಕೆಲವು ಆ್ಯಸಿಡ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆ ಆ್ಯಸಿಡ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗಿ ಯೂರಿನಲ್ಲಿ ಹೋಗುವಾಗ ಉರಿ ಆಗುತ್ತೆ. ಸೊ ಕೆಲವರಿಗೆ ಅದು ಆ ಮೆಟಬಾಲಿಸಮ್ ಆ ಥರ ಇರುತ್ತೆ. ಸೊ ಅವರಿಗೆ ಆ ಕೆಲವು ಥರ ಪದಾರ್ಥಗಳು ತಿಂದಾಗ ಆ ಆ್ಯಸಿಡ್ ಜಾಸ್ತಿ ಪ್ರೊಡ್ಯೂಸ್ ಆಗಿ ಅದು ಯೂರಿನಲ್ಲಿ ಉರಿ ಆಗುತ್ತೆ, ಮೂತ್ರ ಪಾಸ್ ಮಾಡೋದು ಉರಿ ಆಗುತ್ತೆ. ಇಲ್ಲ ಕೆಲವರಿಗೆ ಕಲ್ಲುಗಳು ಫಾರ್ಮ್ ಆಗುತ್ತೆ, ಅದು ನಮಗೆ ಗೊತ್ತಿರೋ ವಿಷಯ. ಸೊ ಯೂರಿನಲ್ಲಿ ಉರಿ ಆಗಿರೋದ್ರಿಂದ ಅವ್ರಿಗೆ ಹೀಟ್ ಆಗಿದೆ ಅಂತ ಒಂದು ಫೀಲಿಂಗ್ ಬರುತ್ತೆ. ಇಲ್ಲ ಕೆಲವರಿಗೆ ಮೋಷನ್ನಲ್ಲೇ ಆಕ್ಸಲೇಟ್ಸು ಇವೆಲ್ಲ ಎಕ್ಸ್ಕ್ರೀಟ್ ಆಗುವಾಗ ಅಲ್ಲಿ ಸ್ವಲ್ಪ ಉರಿ ಆಗುತ್ತೆ, ಆವಾಗ ಅದಕ್ಕೆ ಅವರು ಹೀಟ್ ಆಗಿದೆ ಅಂತಾರೆ. ಅದೇ ಥರ ಕೆಲವು ಪದಾರ್ಥಗಳು ವ್ಯಾಸೋಡೈಲೇಟೇಷನ್ ಅಂದರೆ ರಕ್ತನಾಳಗಳನ್ನ ಸ್ವಲ್ಪ ದಪ್ಪ ಮಾಡುತ್ತೆ, ಉಬ್ಬಿಸುತ್ತೆ, ರಕ್ತ ಪ್ರಸಾರ ಜಾಸ್ತಿ ಆಗುತ್ತೆ. ಕೆಲವು ಕೆಮಿಕಲ್ಸ್ ಇರುತ್ತೆ, ಅದು ಕೆಲವು ಫ್ರೂಟ್ಸಲ್ಲಿ, ಕೆಲವು ತರಕಾರಿಯಲ್ಲಿ ಅದರಲ್ಲಿ ಇರುತ್ತೆ, ವ್ಯಾಸೋಡೈಲೇಟರ್ಸ್ ಅಂತೀವಿ. ಅವಾಗ ಏನು ಮಾಡುತ್ತೆ, ಅದು ಆ ರಕ್ತನಾಳಗಳು ಸ್ವಲ್ಪ ಉಬ್ಬಿಸುತ್ತೆ. ಸೊ ಪೈಲ್ಸ್ ಇರೋ ಜಾಗದಲ್ಲಿ ಪೈಲ್ಸ್ ಅಂದರೆ ರಕ್ತನಾಳಗಳೇ ಅದು. ಸೊ ಅದು ಉಬ್ಬಿಕೊಂಡು ಅದು ಒಡೆದು ರಕ್ತ ಬೀಳಬಹುದು. ಅದೇ ಥರ ಕಣ್ಣಲ್ಲೆಲ್ಲ ರಕ್ತನಾಳಗಳು ಉಬ್ಕೊಂಡ್ರೆ ಕಣ್ಣು ಕೆಂಪು ಕಾಣುತ್ತೆ. ಸೊ ಅದು ಪ್ರಾಬಬ್ಲಿ ಹೀಟ್ ಅನ್ನೋ ಕಾನ್ಸೆಪ್ಟ್ ಅಂತಿದೆ. ಸೊ ಅದಕ್ಕೆ ಕೆಲವರಿಗೆ ಆ ಥರ ಹೀಟ್ ಬಾಡಿ ಇರಬಹುದು. ಅವರಿಗೆ ಏನು ಮಾಡಬೇಕು? ಸೊ ಜನರಲ್ ಆಗಿ ಪೈಲ್ಸ್ ಬಂದು ರಕ್ತ ಬೀಳ್ತಾ ಇದ್ದಾಗ ನಾವು ಮನೆ ಮದ್ದುಗಳು, ಹೀಟ್ ಬಾಡಿ ಕಡಿಮೆ ಮಾಡಿಕೊಳ್ಳೋದು ಆ ಥರ ಮಾಡಬಾರದು. ಯಾಕೆ ಅಂದರೆ ಒಂದ್ಸಲ ಕಾಯಿಲೆ ಶುರು ಆದಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಆಗಬೇಕು. ಮನೆ ಮದ್ದುಗಳೆಲ್ಲ ಸಣ್ಣ ಪುಟ್ಟ ಇದು ಟೆಂಪ್ರರಿ ಆಗಿರೋದಕ್ಕೆ ಯಾವುದಕ್ಕನ್ನ ನಾವು ಉಪಯೋಗಿಸ್ಬೋದು, ಇಲ್ಲ ಬರದೇ ಇರೋದಕ್ಕೆ ಪ್ರಿವೆಂಟ್ ಮಾಡೋಕ್ಕೆ. ಹೀಟ್ ಬಾಡಿ ಇರೋರು, ಅವ್ರಿಗೆ ಇನ್ನೂ ಪೈಲ್ಸ್ ಡೆವಲಪ್ ಆಗಿಲ್ಲ, ಯಾವ ಥರ ರಕ್ತ ಬಿದ್ದಿಲ್ಲ, ಮತ್ತು ಈ ಥರ ಉರಿ ಆಗೋದು ಈ ಥರ ಚಾನ್ಸ್ ಇರೋರು ಅವ್ರು ನೀರು ಚೆನ್ನಾಗಿ ಕುಡೀಲಿ, ಆಮೇಲೆ ಎಳ್ನೀರು ಕುಡೀಲಿ, ತಪ್ಪಿಲ್ಲ. ಅದನ್ನ ನೋಡಿಕೊಂಡು ಅವ್ರಿಗೆ ಯಾವ್ದು ಸೂಟ್ ಆಗುತ್ತೋ ಅದು ತೊಗೊಂಡಾಗ ತಂಪಾಗ್ತಾ ಇದೆ ಅಂತ ಪ್ರಿವೆನ್ಷನ್ಗೆ ಮಾಡ್ಬೋದು. ಅಂದರೆ ಬರದೇ ಇರೋ ಕಾಯಿಲೆ ಡೆವಲಪ್ ಆಗದೆ ಇರೋಕ್ಕೆ ಮಾಡ್ಬೋದು. ಕಾಯಿಲೆ ಬಂದು ಅದು ಹೊರಗಡೆ ಬರ್ತಾ ಇದೆ ಪೈಲ್ಸು, ಇಲ್ಲ ರಕ್ತ ಬೀಳ್ತಾ ಇದೆ, ಆವಾಗ ಇದನ್ನೆಲ್ಲ ಪ್ರಯತ್ನ ಮಾಡ್ಕೊಂಡು ಕೂತ್ಕೊಂಡು ಲೇಟಾಗಿ ಬರ್ತಾರೆ ನಮ್ಮ ಹತ್ರ. ಆವಾಗ ನಾವೇನು ಮಾಡಬೇಕಾಗತ್ತೆ, ಅದಕ್ಕೆ ಆಪ್ರೇಷನ್ನು ಇನ್ನೇದೇ ಇರೋ ಪ್ರೊಸೀಜರ್ ಮಾಡಬೇಕಾಗತ್ತೆ. ಆವಾಗ ಡಾಕ್ಟ್ರ್ ಹತ್ರ ಹೋದ್ರೆ ಆಪ್ರೇಷನ್ ಅಂತಾರೆ. ಅಂದರೆ ಅದಕ್ಕೆ ನೀವು ಅರ್ಲಿಯಾಗಿ ಬಂದರೆ, ಅಂದರೆ 1-2 ಸಲ ಬ್ಲಡ್ ಬಿದ್ದಿದೆ, ಇನ್ನೇನು ಪ್ರಾಬ್ಲಮ್ ಇಲ್ಲ, ನೀವು ಬಂದರೆ ನಾವು ಔಷಧಿಲೇ ವಾಸಿ ಮಾಡ್ಬೋದು. ಆಮೇಲೆ ಪ್ರಿವೆನ್ಷನ್ಗೆ ಮನೆ ಮದ್ದುಗಳು ಕೂಡ ಯಾವ ಥರ ಲೈಫ್ ಸ್ಟೈಲ್ ಇದು ಚೇಂಜಸ್ಸು ಹೇಳ್ಕೊಡ್ತೀವಿ. ಇಲ್ಲ ಚಿಕ್ಕ ಪುಟ್ಟ ಪ್ರೊಸೀಜರ್ ಒಳಗಡೆಯಿಂದನೇ ಮಾಡಿಬಿಟ್ಟು
ಕಳಿಸ್ಬಿಡ್ತೀವಿ. ಅಡ್ಮಿಷನ್ ಬೇಕಾಗಲ್ಲ, ಆಪ್ರೇಷನ್ ಬೇಕಾಗಲ್ಲ. ಬಟ್ ನಮ್ಮ ಹತ್ರ ಬರೋ ಅಷ್ಟೊತ್ತಿಗೆ ನೀವು ಅದನ್ನು ಮನೆ ಮದ್ದುಗಳಿಂದ ಟ್ರೈ ಮಾಡಿ ಮಾಡಿ 3ನೇ ಸ್ಟೇಜು 4ನೇ ಸ್ಟೇಜ್ ಬಂದರೆ ನಮ್ಗೆ ಆಪ್ರೇಷನ್ ಮಾಡೋ ಅವಶ್ಯಕತೆ ಇರುತ್ತೆ. ನೀವು ಆಪ್ರೇಷನ್ ಮಾಡಿಸ್ಕೋಬೇಕು, ಅದ್ರ ಪ್ರಾಬ್ಲಮ್ಸು ಆಗುತ್ತೆ. ಅದಕ್ಕೋಸ್ಕರ ಮನೆ ಮದ್ದುಗಳು ಅಂತ ಹೇಳ್ತಾರಲ್ಲ, ಅದೆಲ್ಲ ನೀವು ಕಾಯಿಲೆ ಡೆವಲಪ್ ಆಗೋಕ್ಕೂ ಮುಂಚೆ ಏನು ಬೇಕಾದ್ರೂ ಪ್ರಯತ್ನ ಮಾಡಿ, ಅದರಲ್ಲಿ ತಪ್ಪಿಲ್ಲ. ಅದನ್ನು ಮಾಡೋದ್ರಿಂದ ಜನರಲ್ ಆಗೂ ಒಳ್ಳೆಯದು. ಅಂದರೆ ಒಂದು ಎಳ್ನೀರು ಕುಡಿದ್ರೆ ತಪ್ಪ ಇಲ್ಲ, ನೀರು ಮಜ್ಜಿಗೆ ಕುಡಿದ್ರೆ ತಪ್ಪ ಇಲ್ಲ, ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಅದರಲ್ಲಿ ಔಷಧಿಗಳೇನನ್ನ ಇದ್ದರೆ, ಇಲ್ಲ ನೀವು ತುಂಬ ಸಿಕ್ಕಾಪಟ್ಟೆ ಖಾರ ಮಸಾಲೆಗಳು ತಿಂತಾ ಇರ್ತೀರಾ, ಸಿಕ್ಕಾಪಟ್ಟೆ ನಾನ್ ವೆಜ್ ತಿಂತಾ ಇರ್ತೀರಾ, ಅವಾಗ ಮೆಟಬಾಲಿಕ್ ಪ್ರಾಡಕ್ಟ್ಸ್ ಡೆವಲಪ್ ಆಗುತ್ತೆ. ಅವಾಗ ಅದನ್ನು ಕಡಿಮೆ ಮಾಡೋದು ನಿಮಗೆ ಬರೀ ಪೈಲ್ಸ್ಗೋಸ್ಕರ ಅಲ್ಲ, ಜನರಲ್ ಆಗಿ ನಿಮ್ಮ ಹೆಲ್ತೇ ಇಂಪ್ರೂವ್ ಆಗುತ್ತೆ. ಯಾಕಂದರೆ ಈ ಕೆಮಿಕಲ್ಸ್ ಎಲ್ಲ ಬೇರೆ ಬೇರೆ ಜಾಗದಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಯಾವುದನ್ನು ನೀವು ಅತಿಯಾಗಿ ಮಾಡ್ತಾ ಇದ್ರೆ ಅದನ್ನು ಕಡಿಮೆ ಮಾಡಿ, ಆಮೇಲೆ ನಿಮ್ಮ ದೇಹದ ಗುಣ ನೋಡಿಕೊಂಡು ನೀವು ಅದಕ್ಕೆ ತಕ್ಕ ಹಾಗೆ ಮನೆ ಮದ್ದುಗಳು, ಮನೆ ಇದು ಆಹಾರದಲ್ಲಿ ನಿಯಮಗಳಲ್ಲೆಲ್ಲ ಮಾಡಿಕೊಳ್ಳಿ, ಅದರಲ್ಲಿ ತಪ್ಪಿಲ್ಲ. ಬಟ್ ಕಾಯಿಲೆ, ಪೈಲ್ಸ್ ಅನ್ನೋ ಕಾಯಿಲೆ, ಫಿಶರ್ ಅನ್ನೋ ಕಾಯಿಲೆ ಆ ಥರ ಡೆವಲಪ್ ಆದಮೇಲೆ ಅದಕ್ಕೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಪಡಿಬೇಕು.